ಸದ್ಗುರು ಕಬೀರ್ ಸಾಹೇಬರು ಈ ಸಾಕಿಯಲ್ಲಿ ಈ ರೀತಿ ಪ್ರತಿಪಾದನೆ ಮಾಡ್ತಾರೆ. ಏನಂದ್ರೆ ಅನಂತ ಯುಗೋನ್ಸೆ ಕರೋಡೋಕ ಕಲ್ಪಕ ಹೇರ ಯುಗ ಅಂತ ಹೇಳ್ತಾರೆ. ಅನಂತ ಯುಗಗಳಿಂದ ನೀನು ಅನ್ವೇಷಣೆ ಮಾಡ್ತಾನೆ ಇದೆಯಾ ಪರಮಾತ್ಮನಿಗೋಸ್ಕರ. ಅಂದ್ರೆ ಪರಮಾತ್ಮ ಸಿಕ್ಕದ್ನ ಅಂದ್ರೆ ಸಿಕ್ಲಿಲ್ಲ. ಯಾಕಂದ್ರೆ ವಸ್ತು ಇರೋದೊಂದು ಕಡೆ, ನಾವು ಹುಡ್ಕೋದೊಂದು ಕಡೆ. ವಸ್ತು ಎಲ್ಲಿದೆಯೋ ಅದನ್ನ ತೋರಿಸ್ಕೊಡೋದು ಯಾರು ಅಂದ್ರೆ ಸದ್ಗುರುಗಳಷ್ಟೇ. ಸದ್ಗುರು ಆ ಸದ್ಗುರುಗಿಂತ ಅಧಿಕ ಸುದೆ ಉಂಟೆ ಅಂತಂದ್ರೆ ಸದ್ಗುರುಗಿಂತ ಮಿಗಿಲಾದಂಥ ವಸ್ತು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅದು ಗುರುವಚನ, ಅವ್ರ ಬಾಯಿಂದ ಬಂದಿರೋ ವಾಣಿ ಅಷ್ಟು ಅಮೃತಕ್ಕೆ ಸಮಾನ. ಅದನ್ನ ಯಾರು ತಿಳ್ಕೊಳ್ತಾರೋ ಸತ್ಸಂಗದಲ್ಲಿ ಬಂದು ಅದನ್ನ ಇದಕ್ಕೆ ಅನುಷ್ಠಾನಕ್ಕೆ ಯಾರು ತಗೊಂಡು ಬರ್ತಾರೋ ಅವ್ರಿಗೆ ಅದ್ರ ರುಚಿ ಸಿಗುತ್ತೆ ಹೊರತು ಸುಮ್ಮನೆ ನಾವು ಮೊಬೈಲಲ್ಲಿ ನೋಡಿದ್ವಿ, ಮೊಬೈಲಲ್ಲಿ ಕೇಳಿದ್ವಿ, ಪುಸ್ತಕದಲ್ಲಿ ಓದಿದ್ವಿ ಅಂದರೆ ಅದು ಎಂದಿಗೂ ನಾವು ತಿಳ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಗುರುವಿನ ದರ್ಶನ, ಸತ್ಸಂಗ, ಗುರುಭಜನೆ, ಗುರುಭಕ್ತಿ ಇದರಲ್ಲೇ ಇದ್ರೇ ನಾವು ನಮ್ಮ ಇದನ್ನ ಈ ಭಾವಬಂಧನದಿಂದ ಬಿಡುಗಡೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ನಿರ್ಮಲ್ ದಾಸರು ಒಂದು ಉದಾಹರಣೆ ಕೊಡ್ತಿದ್ರು. ಒಂದು ಜಿಂಕೆ ಮರಿ ಬಂದು ಮಳೆಗಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತಂತೆ. ಅದಕ್ಕೆ ಉರಿ ಬಿಸಿಲು, ಅದಕ್ಕೆ ನೀರು ದಾಹ ಆಗುತ್ತಂತೆ. ಅದಕ್ಕೆ ಅದು ನೋಡುತ್ತೆ ಸ್ವಲ್ಪ ದೂರದಲ್ಲಿ ನೀರಿರುತ್ತೆ ಅಂತೆ. ಅದಕ್ಕೆ ಅದು ಭ್ರಮೆ, ಅದು ನೀರು ಸಿಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇರುತ್ತೆ. ಅಂದ್ರೆ ಅಲ್ಲಿ ನೀರಿರಲ್ಲ. ಇನ್ನು ಸ್ವಲ್ಪ ಮುಂದೆ ಹೋದರೆ ನೀರು ಸಿಗುತ್ತೆ ಅಂತೆ. ಹೋಗಿ 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 ಆ ಮಳೆಗಾಲದಲ್ಲಿ ಆ ಉರಿ ಬಿಸಿಲಿಗೆ ದೇಹ ತ್ಯಾಗ ಮಾಡಿಬಿಡುತ್ತೆ. ಹಂಗೇನೆ ನಾವು ವಿದ್ಯಾಭ್ಯಾಸ ಮಾಡಿದ್ಮೇಲೆ ಸುಖ, ಮದುವೆ ಆದಮೇಲೆ ಸುಖ, ಮಕ್ಕಳಾದ್ಮೇಲೆ ಸುಖ, ಮೊಮ್ಮಕ್ಕಳಾದ್ಮೇಲೆ ಸುಖ, ಆಮೇಲೆ ರಿಟೈರ್ಮೆಂಟ್ ಆದಮೇಲೆ ಸುಖ ಅಂದರೆ ಯಾವತ್ತೂ ಸಂಸಾರದಲ್ಲಿ ಸುಖ ಸಿಗೋದೇ ಇಲ್ಲ. ಎಳ್ಳಿನ ಇದು ಸಾಸಿವೆ ಕಾಳಷ್ಟು ಸುಖ, ಸಾಗರದಷ್ಟು ದುಃಖ. ಆ ಸಾಗರದ ಮುಂದೆ ಆ ಸಾಸಿವೆ ಕಾಳನ್ನ ಇಟ್ಟರೆ ನಮ್ಗೆ ಗುರ್ತು ಸಿಗುತ್ತಾ? ಸಿಗೋದಿಲ್ಲ. ಸಂಸಾರದಲ್ಲಿ ಹೆಂಗೆ ಆ ನೊಣ ಇದರಲ್ಲಿ ಆ ಸಿಂಬಳದಲ್ಲಿ ಸಿಕ್ಕಾಕೊಂಡು ಒದ್ದಾಡಿ ಅದಕ್ಕೆ ಆ ಸಿಂಬಳದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ಸಿಂಬಳದಲ್ಲೇ ಸಿಕ್ಕಾಕೊಂಡು ಒದ್ದಾಡಿ ಆ ಸಿಂಬಳದಲ್ಲೇ ದೇಹ ತ್ಯಾಗ ಮಾಡಿಬಿಡುತ್ತೆ. ಅದೇ ಥರ ಸಂಸಾರದಲ್ಲಿ ಅವನು ಯಜಮಾನ ಪಾಪ ದಿನ ಇಡೀ ಕತ್ತೆ ಥರ ದುಡ್ದು ಆ ಸಂಸಾರಕ್ಕೋಸ್ಕರ ದೇಹ ತ್ಯಾಗ ಮಾಡಿಬಿಡ್ತಾನೆ. ತನಗೋಸ್ಕರ ತಾನು ಏನೂ ಮಾಡ್ಕೊಳ್ಳೋದಿಲ್ಲ. ತನಗೋಸ್ಕರ ಅಂದರೆ ಆಸ್ತಿ ಅಂತಸ್ತು ಅಲ್ಲ, ಅವನು ಜ್ಞಾನನ, ಆತ್ಮಜ್ಞಾನನ. ಯಾಕಂದ್ರೆ ಅವ್ನು ಗುರುವನ್ನೇ ಮಾಡ್ಕೊಂಡಿರಲ್ಲ. ಹೆಂಗೆ ಗೊತ್ತಾಗುತ್ತೆ ಅವನಿಗೆ ಯಾರು ಮಾಡ್ಕೋಬೇಕು, ನಾವು ಬಿಡುಗಡೆ ಆಗೋದು ಹೆಂಗೆ ಅಂತ. ಅಂದರೆ ಸಂಸಾರದಲ್ಲಿ ಎಲ್ಲರೂ ದುಃಖ ಪಡ್ತಿರ್ತಾರೆ, ಸಾಕಷ್ಟು ದುಃಖ. ಯಾರೇ ಆಗಲಿ, ಹಣವಂತ ಆಗಲಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ, ಇನ್ನೂ ತುಂಬ ನಮಗಿಂತ ಹೈ ಕ್ಲಾಸ್ ಫ್ಯಾಮಿಲಿ ಇದ್ರೂ ಕೂಡ ದುಃಖ ಬೆಳಿಗ್ಗೆ ಇದ್ದರೆ ಸಾಕು ಸಂಸಾರದಲ್ಲಿ ದುಃಖ ಪಡ್ತಾನೇ ಇರ್ತಾರೆ. ಅಂದರೆ ಅವ್ರು ತಿಳ್ಕೊಳ್ಳೋದಿಲ್ಲ ಇದರಿಂದ ಏನಾದರೂ ಮುಕ್ತಿ ಸಿಗುತ್ತಾ, ಇದರಿಂದ ನಾವು ಬಿಡುಗಡೆ ಹೆಂಗಪ್ಪ ಆಗೋದು ಅಂತ. ಯಾರು ನೋಡಿದ್ರು ಇಷ್ಟೊಂದು ದುಃಖ. ನಾವೊಂದು ದುಃಖ ಹೇಳ್ಕೊಳಕ್ಕೆ ಹೋದರೆ ಅವ್ರು ಇನ್ನಷ್ಟು ದುಃಖ ಹೇಳ್ತಾರೆ. ಗುರುಗಳು ಹೇಳ್ತಾ ಇದ್ರು, ನಿರ್ಮಲ ದಾಸರು ಬೇಕಾದ್ರೆ ಫುಟ್ಪಾತಲ್ಲಿ ನಿಂತ್ಕೊಂಡು 2 ಅವರ್ ಬೇಕಾದರೆ ಮಾತಾಡ್ತಾರಂತೆ ದುಃಖದ ವಿಚಾರನೆ. ನೀನು ಹೆಂಗಿದ್ಯಾ, ನಾನು ಹೆಂಗಿದೆ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳಲ್ಲ, ಹಂಗೆ ಅಂತ. ಅಂದರೆ ಆ ಒಳಗಡೆ ಬಂದು ಆ ಗುರು ದರ್ಶನ ಮಾಡೋಕ್ಕೆ ಅವನಿಗೆ ಪುಣ್ಯನೇ ಇರಲ್ಲ, ಗುರು ದರ್ಶನ ಮಾಡೋದೇ ಇಲ್ಲ. ಅದಕ್ಕೆ ಗುರು ವಚನದಲ್ಲಿ ತುಂಬ ಆ ಗುರು ವಚನ ಅಂದರೆ ಯಾವುದು ಅಂದರೆ ಅಮೃತ. ಆ ಅಮೃತಗಿಂತ ಸಮಾನ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅದನ್ನು ತಿಳ್ಕೊಂಡ್ರೆ ಮಾತ್ರ ನಮ್ಗೆ ಅರಿವಾಗುತ್ತೆ ಹೊರತು ಇಲ್ಲಾಂದರೆ ಸಾಧ್ಯನೇ ಆಗೋದಿಲ್ಲ. ನನಗೆ ಇನ್ನೂ ಮುಂದೆ ಹೇಳಕ್ಕೆ ಬರಲ್ಲ, ನನಗೆ ಗೊತ್ತಿದೆ, ಹೇಳೋದಕ್ಕೆ ಬರ್ತಾ ಇಲ್ಲ ಅಷ್ಟೇ. ಇದೇ ಮನಸ್ಸಲ್ಲಿ ತಲೆನಲ್ಲಿದೆ, ಹೇಳಕ್ಕೆ ಬರ್ತಿಲ್ಲ ಅಷ್ಟೇ. ಮೊದಲನೇ ಅಭ್ಯಾಸದಲ್ಲಿ ಹಾಗೇನೆ ಅಭ್ಯಾಸ ಮಾಡ್ತಾ ಸೊರೋಗ್ಬಿಡುತ್ತೆ. ಅವಾಗ ಹೇಳ್ತಾರಲ್ಲ ಗಾದೆ, ಹಾಡ್ತಾ ರಾಗ, ಮಾಡ್ತಾ ಯೋಗ ಅಂತೆ ಅಷ್ಟೇ ಅಭ್ಯಾಸ. ಬೋಲಿಯೇ ಶ್ರೀ ಸತ್ಯನಾಮಾದಿ ಕಬೀರ್ ಸಾಹೇಬ್ ಕಿ ಜೈ, ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ ಕಿ ಜೈ, ಗುರು ಮಾತಾಜಿ ಕಿ ಜೈ. ಪೂಜ್ಯರು ಪ್ರಾತಸ್ಮರಣೀಯ ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗಳಿಗೆ, ಗುರು ಮಾತಾಜಿಯವರ ದಿವ್ಯಚರಣೆಗೆ ಅನಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರು ಮನೆಗೆ ಅನಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಮಾಡೋಣ. ಮಾಯಾಸೆ ಬಚೋ ಅಂದರೆ ರಕ್ಷಣೆ ಪಡೆಯಿರಿ, ಮಾಯದಿಂದ ರಕ್ಷಣೆ ಪಡೆಯಿರಿ. ಒಂದು ಪದ್ಯ ಇದೆ, ಮಾಟಿಕ್ ಕೋಟ್ ಪಶಾಣ್ ಕೊಲ್ಲ ತಾಲ ಸೋಯಿಕ್ ಬನ್ ಸೋಯಿ ರಕವಾಲ.
सो बद देखत जीव डेराना ब्राह्मण वैष्णव एक ही जाना जो किसान किसानी करई उपजे खेत बीज नहीं परई चांडी देहु नर जेलिक जेला बूढ़े दोವು गुरु औ चेला तीसर बूढ़े पारत बाई जिन बनु दाहई दावई लगाई बोंकी बोंकी कूकर मरी गाँव काजना एक सियारा से भयु मूस बिलाई एक संग कहो कैसे ही रही जाए अचरज ಏಕೋ ದೇಕೋ ಹೋ ಸಂತೋ ಅಸ್ಥಿ ಸಿಂಹಿ ಕಾಯಿ. ಈ ಒಂದು ಪದ್ಯದ ಅರ್ಥ ನಮಗೆ ತಿಳಿಸ್ತಾ ಇದ್ದಾರೆ. ಈ ಶರೀರ ಮಣ್ಣಿನ ಕೋಟೆ, ಮಣ್ಣಿಂದನೇ ಆಗಿರೋದು. ಮಣ್ಣಿನ ರಸದಿಂದ ಅನ್ನ ಉತ್ಪತ್ತಿ ಆಗುತ್ತೆ, ಅನ್ನದಿಂದ ಆಗಿದೆ. ಮಣ್ಣಿನ ಕೋಟೆ. ಇದಕ್ಕೆ ಕಲ್ಲಿನ ಬೀಗವನ್ನು ಹಾಕ್ಕೊಂಡಿದ್ದಾರೆ. ಪದಗಳ ಅರ್ಥ ಮಣ್ಣಿನ ಕೋಟೆ ಶರೀರ, ಇದಕ್ಕೆ ಕಲ್ಲಿನ ಬೀಗ ಹಾಕಿದ್ದಾರೆ. ಹೇಳ್ತಾರೆ ಅದಕ್ಕೆ ಮನುಷ್ಯನು ವಿವೇಕ ಇಲ್ಲದೆ, ಚಿಂತನೆ ಮಾಡದೆ, ಯೋಚನೆ ಮಾಡದೆ, ವಿಚಾರ ಮಾಡದೆ ಜಡ ಬುದ್ಧಿಯಿಂದ ವರ್ತಿಸ್ತಾ ಇದ್ದಾನೆ. ಜಡ ಬುದ್ಧಿ ಅದೇ ಬೀಗ ಹಾಕಿದಂಗೆ ಜಡ ಬುದ್ಧಿ. ಇದೆಲ್ಲ ಬೀಗ. ವಿಚಾರ ಮಾಡಲ್ಲ, ಚಿಂತನೆ ಮಾಡಲ್ಲ, ಪಾಪ ಅಂದರೆ ಏನು, ಪುಣ್ಯ ಅಂದರೆ ಏನು ತಿಳ್ಕೊಳ್ಳಲ್ಲ. ಇದನ್ನೆಲ್ಲ ಪಾಪ ಅಂದ್ಕೊಂಬಿಟ್ಟಿದ್ದಾನೆ. ಏನು ಚಿಂತನೆ ಮಾಡೋದು, ಒಳ್ಳೊಳ್ಳೆ ವಿಚಾರಗಳನ್ನು ಚಿಂತನೆ ಮಾಡೋದು, ಯೋಚನೆ ಮಾಡೋದು, ಮನನ ಮಾಡೋದು, ಶ್ರವಣ ಮಾಡೋದು ಪಾಪ ಅಂದ್ಕೊಂಬಿಟ್ಟಿದ್ದಾನೆ. ಪಾಪ ಅಂದ್ಕೊಂಬಿಟ್ಟಿದ್ದಾನೆ. ಇಲ್ಲೊಂದು ಉದಾಹರಣೆ ಕೊಡ್ತಾರೆ. ಕಳ್ಳನಿಗೆ ರಾತ್ರಿ ಆದರೆ ಇಷ್ಟ, ಕದಿಯಕ್ಕೆ, ಕಳ್ಳತನ ಮಾಡೋಕ್ಕೆ. ಹಗಲಾದರೆ ಅವನು ದ್ವೇಷ ಮಾಡ್ತಾನೆ. ಹಗಲು ಇಷ್ಟು ಬೇಗ ಸೂರ್ಯ ಹುಟ್ಟುಬಿಟ್ನಾ ಅಂತೇಳಿ. ಅದೇ ರೀತಿಯಾಗಿ ಸಾಕಷ್ಟು ಜನರು ನಿರ್ಣಯ ವಚನ ಅಂದರೆ ಇದು ಸರಿ ಇದು ತಪ್ಪು ಅಂತ ನಿರ್ಣಯ ಮಾಡಿದ್ದಾರೆ. ಸತ್ಯಾಸತ್ಯಗಳ ನಿರ್ಣಯ ಮಾಡಿದ್ದಾರೆ. ಆ ಒಂದು ವಿಚಾರವನ್ನು ಕೇಳೋದಿಕ್ಕೆ, ವಿವೇಕದ ಸತ್ಸಂಗ ಮಾಡೋದಿಕ್ಕೆ, ನೋಡಿ ವಿವೇಕಪೂರ್ಣವಾದ ಸತ್ಸಂಗ, ವಿವೇಕ ಅಂದರೆ ಜ್ಞಾನ, ಜ್ಞಾನದ ಸತ್ಸಂಗ ಮಾಡೋದಿಕ್ಕೆ, ಸದ್ಗ್ರಂಥಗಳನ್ನು ಓದೋದಿಕ್ಕೆ ದೂರ ಇರ್ತಾನೆ. ಆಗೋದಿಲ್ಲ ಆತನಿಗೆ. ಕಾರಣ ಏನು ಅಂತಂದರೆ ಅವನ ಒಂದು ಬೆಳೆದಂಥ ಪರಿಸರ ಆ ರೀತಿ ಇರುತ್ತೆ. ಆತನ ಹಿರಿಯರು ಇದನ್ನು ಪಾಲನೆ ಮಾಡಿರೋದಿಲ್ಲ. ಹಾಗಾಗಿ ಅವನಿಗೂ ಸಹ ಆ ಒಂದು ಸತ್ಸಂಗ ಕೇಳೋದಕ್ಕೆ ಇಷ್ಟ ಆಗೋದಿಲ್ಲ. ಅದರಿಂದ ದೂರ ಇರೋಕ್ಕೆ ಪ್ರಯತ್ನ ಪಡ್ತಾನೆ. ಅಕಸ್ಮಾತ್ ಸಿಕ್ಕಿದ್ರೂ ಸಹ ಮತ್ತೆ ನಾನು ಕೇಳಬೇಕಪ್ಪ ಅದನ್ನ ಅವನು ಇಷ್ಟಪಡೋದಿಲ್ಲ. ಕಳ್ಳನ ಯಾವ ರೀತಿ ಹಗಲನ್ನು ದ್ವೇಷ ಮಾಡ್ತಾನೋ ಹಾಗೆ ದ್ವೇಷ ಮಾಡೋರಿದ್ದಾರೆ, ದ್ವೇಷ ಮಾಡೋರಿದ್ದಾರೆ. ಇದು ಬೀಗ ಹಾಕ್ತಂಗೆ, ಮಣ್ಣಿನ ಕೋಟೆಗೆ ಬೀಗ. ಮಣ್ಣಿನ ಕೋಟೆ ಯಾವತ್ತೋ ಒಂದಿನ ಬಿದ್ದೋಗುತ್ತೆ. ಮಣ್ಣು ಮಳೆ ಬಂದು ಕರಗಿ ನಿಂದು ಹೋಗಿಬಿಡುತ್ತೆ. ಅದಕ್ಕೆ ಆ ಬಾಗಿಲಿಟ್ಟು ಬೀಗ ಹಾಕೋದೇನು ಪ್ರಯೋಜನ? ಏನೂ ಇಲ್ಲ. ಹಾಗಾಗಿ ಇದು ಉದಾಹರಣೆ ಕೊಡ್ತಾ ಇದ್ದಾರೆ. ಮನುಷ್ಯನ ನಿಷ್ಕ್ರಿಯತೆಯ ಮರಣ, ಅಂದರೆ ಚಲನೆ ಇಲ್ಲದೆ ಇರೋದೇ ಮರಣ. ಯಾವುದಲ್ಲಿ ವ್ಯವಹಾರದಲ್ಲಿ ಚಲನೆ ಇರ್ತಾನೆ, ಸಾಮಾಜಿಕದಲ್ಲಿ ಚಲನೆ ಇರ್ತಾನೆ, ಬೇರೆ ಬೇರೆ ವ್ಯವಹಾರಗಳಲ್ಲೆಲ್ಲ ಚಲನೆ ಇರ್ತಾನೆ. ಆದರೆ ಆಧ್ಯಾತ್ಮದಲ್ಲಿ ಅವನ ಒಂದು ಚಲನೆ ಇಲ್ಲದೆ ಇರೋದ್ರಿಂದ ಮರಣದಂತೆ, ಅವನು ಹೆಣದಂತೆ. ಜಡತ್ವ ಮೃತ್ಯು ಹೇ ಜಡತ. ಹಾಗಾಗಿ ಅವನೇನು ಕೆಲಸಕ್ಕೆ ಬರಲ್ಲ, ತನ್ನಂತಾನು ಉದ್ಧಾರ ಮಾಡ್ಕೊಳ್ಳಲ್ಲ. ಬೇರೆಯವ್ರಿಗೂ ತಿಳಿಸೋ ಒಂದು ವಿಚಾರವನ್ನು ತಿಳಿದಿರೋದಿಲ್ಲ. ತಿಳಿದ್ರೂ ಸಹ ತಿಳಿಸಿದ್ರು ಸಹ ಕೆಲವರು ಬರೋದಿಲ್ಲ. ಇವ್ರು ಹೇಳ್ತಾ ಇದ್ರು ದಾಕ್ಷಾಯಣಿ ಯಾರಿಗೋ ಅವ್ರಿಗೆ ಕರೆದ್ರಂತೆ. ಸಹಸ್ರನಾಮ ಆನ್ಲೈನ್ನಲ್ಲಿ ಹೇಳ್ಕೊಡ್ತಾರೆ, ಬನ್ನಿ. ಅವ್ರು ಹೇಳಿದ್ರಂತೆ ಅದಕ್ಕಿಂತ ಹೆಚ್ಚಿನಾಗಿರೋದು ಆತ್ಮಜ್ಞಾನದಲ್ಲಿ ಇದೆಯಮ್ಮ,
ವಿಚಾರಗಳು, ಸತ್ಸಂಗ, ಶಾಂತಿ, ಸುಖ ಎಲ್ಲ ಅಂದರೆ ಅವರು ಅದಕ್ಕೆ ಕಿವಿನೇ ಕೊಡಲಿಲ್ಲ, ಯಾಕಂದರೆ ತಿಳಿದಿಲ್ಲ. ಓರಲ್ಲಿ ಇವ್ರಿಗೆ ತಿಳಿಸಿದ್ರಲ್ಲ ಬರೋಣ, ಅದೇನು ತಿಳ್ಕೊಳ್ಳೋಣ ಅನ್ನೋ ಆಸಕ್ತಿನೂ ಇಲ್ಲ. ನೋಡಿ, ಅದೆಲ್ಲ ಮರಣ, ಮೃತ್ಯುಗೆ ಸಮಾನ. ನಮ್ಮ ಜೀವನ ಚಲನೆಯಿಂದ ಕೂಡಿರಬೇಕು. ಕೆಲಸ ಮಾಡದೇ ಇರೋನು ಏನು ಹೇಳ್ತೀವಿ ನಾವು? ಸೋಮಾರಿ ಅಂತ. ಸೋಮಾರಿ. ಗತಿಶೀಲತಾ, ಚಲನೆಯಿಂದ ಕುಡಿಬೇಕು, ಒಳ್ಳೆ ಚಲನೆಯಿಂದ ಕುಡಿಬೇಕು. ಸಂಸಾರವನ್ನು ಪೋಷಣೆ ಮಾಡೋದ್ರ ಜೊತೆಯಲ್ಲಿ, ವ್ಯವಹಾರವನ್ನು ಮಾಡೋದ್ರ ಜೊತೆಯಲ್ಲಿ ಆಧ್ಯಾತ್ಮಿಕತೆಗಳಿಗೆ ಬರಬೇಕು. ಆಧ್ಯಾತ್ಮವನ್ನು, ಆತ್ಮವನ್ನು ತಿಳಿಬೇಕು. ನಾನು ಯಾರು ಅನ್ನೋದು ತಿಳಿಬೇಕು. ಆಗ ತಿಳಿದಾಗ ಏನಾಗುತ್ತೆ ಅಂದರೆ, ನನ್ನ ಸ್ವರೂಪ ವಿಚಾರ ತಿಳಿತಾ ಸತ್ಸಂಗದಲ್ಲಿ ಅದಕ್ಕೆ ಸಂಬಂಧಪಟ್ಟಗಳಂಥ ಗ್ರಂಥಗಳನ್ನು ಓದ್ತಾ ಏನಾಗ್ಬಿಡುತ್ತೆ ಅಂದರೆ, ಅಂಧವಿಶ್ವಾಸ, ಮೂಢನಂಬಿಕೆಗಳು ದೂರ ಆಗ್ತವೆ. ಮೂಢನಂಬಿಕೆಗಳು ದೂರ ಆಗ್ತವೆ. ಅದಕ್ಕೊಂದು ಉದಾಹರಣೆ. ಹೀಗೆ ಒಬ್ಬರು ಪುರಾಣಿಕರು ಕತೆ ಹೇಳ್ತಾ ಇದ್ರು. ಕುಳಿತಿರೋರು, ಹೌದು ಸ್ವಾಮಿ, ನೀವು ಹೇಳೋದು ಸರಿ, ಸರಿಗಿದೆ ಅಂತೇಳಿ. ಇದೇನು ವಿಚಾರನೆ ಮಾಡ್ತಾ ಇಲ್ಲ, ಸುಮ್ಮನೆ ತಲೆ ತೂಗಿಸ್ತಾವ್ರಲ್ಲ ಅಂತೇಳಿ ನೋಡೋಣ ಅಂತೇಳಿ ಏನು ಮಾಡ್ತೇನೆ, ಒಂದು ಕಥೆನಲ್ಲಿ ಉಪಕಥೆ ಸೇರಿಸ್ತಾರೆ. ಒಬ್ಬ ರಾಜ ಇದ್ನಪ್ಪ. ಹೌದು ಸ್ವಾಮಿ, ಅವ್ರಿಗೆ ಹೆಂಡತಿ ಇದ್ರು. ಹೌದು ಸ್ವಾಮಿ, ಮಕ್ಕಳಿದ್ರು. ಅವನು ಚೆನ್ನಾಗಿ ಪ್ರಜೆಗಳನ್ನು ಪಾಲನೆ ಮಾಡಿಕೊಂಡಿದ್ದ. ಅಕ್ಕಪಕ್ಕದವ್ರ ಹತ್ರ ಎಲ್ಲ ಕಪ್ಪು ಕಾಣಿಕೆಗಳನ್ನ ತೆಗೆದುಕೊಳ್ತಾ ಇದ್ದ. ಜಯಶಾಲಿಯಾಗಿದ್ದ. ಎಲ್ಲದಕ್ಕೂ ಹೋಲಿಸು. ಒಂದು ಸಾಲ ಆಶ್ಚರ್ಯವಾದ ಘಟನೆ ನಡೆದು ಬಿಡ್ತವ್ರು. ಎಲ್ಲರೂ ಬಾಯಿ ಬಿಟ್ಕೊಂಡು ಕೇಳಿದ್ರು. ಆ ರಾಜ್ಯದಲ್ಲಿ ಏನಾಯಿತು ಅಂದರೆ, ಒಂದು ನೊಣದ ಗುಂಪು ಒಂದು ಮಣ ಬೆಲ್ಲವನ್ನು ಎತ್ಕೊಂಡು ಹೋಯ್ತು. ಹೌದು ಸ್ವಾಮಿ ಅಂದ್ರು. ಒಂದು ನೊಣದ ಗುಂಪು ಒಂದು 50, 100 ಎಷ್ಟೋ ಇರಲಿ, 1000 ನೊಣಗಳಿದ್ರೆ ಒಂದು ಮಣ ಬೆಲ್ಲ ಎತ್ಕೊಂಡು ಹೋಗಾಗತ್ತಾ? ಅದಕ್ಕೂ ಹೌದು ಅಂತಾರೆ. ಅದಕ್ಕೆ ಅವ್ರು ಬೈದರು, ಅಲ್ಲಯ್ಯ, ನಾವು ಹೇಳೋದನ್ನ ಕೇಳಿ ವಿಚಾರ ಮಾಡಿ ಪ್ರಶ್ನೆಗಳು ಕೇಳೋದು ಬಿಟ್ಬಿಟ್ಟು ಎಲ್ಲದಕ್ಕೂ ಹೌದು ಅಂತ ಇದ್ದೀರಲ್ಲ. ಹಿಂಗೆ ಅದೇ ರೀತಿ ಕೆಲವು ಅಂಧವಿಶ್ವಾಸಗಳು, ಮೂಢನಂಬಿಕೆಗಳು ಸಹ ಜಡದಿಂದ ಕೂಡಿದೆ. ಅದನ್ನು ನೀವು ವಿಚಾರ ಮಾಡಿ ಮಾಡಬೇಕು. ನೀವು ವಿಚಾರ ಮಾಡಿ, ಒಂದು ಕೆಲಸ ಕಾರ್ಯಗಳನ್ನಾಗಲಿ, ಏನೇ ಆಗಲಿ, ಯಾವುದನ್ನೇ ಆಗಲಿ ವಿಚಾರ ಮಾಡಿ ಮಾಡಬೇಕು. ಚಿಂತನೆ, ಗತಿಶೀಲತೆ, ಚಿಂತನೆ ಮಾಡಿ. ಕೆಲಸದ ಬಗ್ಗೆನೇ ಮಾಡಿ. ಈ ಕೆಲಸ ಮಾಡಿದ್ರೆ ನಾನು ಮುಂದುವರಿತೀನಿ. ಚಿಂತನೆ ಮಾಡಿ, ಕೆಲಸ ಮಾಡಿ. ಅದ್ರ ಜೊತೆಯಲ್ಲಿ ಆಧ್ಯಾತ್ಮವನ್ನು ಮಾಡಿ. ಅದಕ್ಕೆ ಸದ್ಗುರುಗಳು ಹೇಳ್ತಾರೆ, ಜಡಬುದ್ಧಿ, ಇವೆಲ್ಲ ಜಡಬುದ್ಧಿ. ಮೂಢನಂಬಿಕೆಗಳು ನಂಬೋದು, ಮತ್ತೊಂದು ಈ ರೀತಿಯ ಬೀಗವನ್ನು ನೀನು ಹಾಕ್ಬಿಟ್ಟಿದ್ಯಾ. ಆ ರೀತಿ ಹಾಕಬೇಡ ಬೀಗ. ಯಾರು ಏನೇ ಹೇಳಿದ್ರು ಚಿಂತನೆ ಮಾಡು. ಅಭಿಲಾಷ್ ಸಾಹೇಬ್ ಹೇಳಿದ್ದಾರೆ, ಏನು, ಯಾರು ಏನೇ ಹೇಳಿದ್ರು ಚಿಂತನೆ ಮಾಡು. ದೊಡ್ಡ ಅಧಿಕಾರಿ ಹೇಳಿದ್ರು ಚಿಂತನೆ ಮಾಡು. ನಿನಗೆ ಸರಿ ಅನಿಸಿದ್ರೆ ಅದನ್ನು ಮಾಡು. ಇಲ್ಲ, ನಿನಗೆ ಸರಿ ಇಲ್ವಾ, ಬಿಡು. ಸದೈವ್, ಯಾವಾಗಲೂ ವಿವೇಕ, ನಿನ್ನ ಜ್ಞಾನದಿಂದ ಪರೀಕ್ಷೆ ಮಾಡು. ಏನೇ ವಿಚಾರಗಳಿರಲಿ, ಅವ್ರು ಹೇಳಿದ್ದು ಸತ್ಯನ, ನಿನ್ನಲ್ಲಿರ್ತಕ್ಕಂಥ ಜ್ಞಾನದಿಂದ ಪರೀಕ್ಷೆ ಮಾಡು. ಹೀಗೆ ಹೇಳಿದರು. ಆ ಜ್ಞಾನ ನಮಗೆ ಯಾರು ಕೊಡೋದು ಅಂದರೆ ಗುರುಗಳು. ಪರೀಕ್ಷೆ ಮಾಡತಕ್ಕಂಥ ಜ್ಞಾನ ನಮಗೆ ಕೊಡೋದು ಗುರುಗಳು. ನಮಗೆ ಪರೀಕ್ಷೆ ಮಾಡೋದು, ಬೇರೆ ವಿಚಾರದಲ್ಲಿ ಪರೀಕ್ಷೆ ಮಾಡ್ತೀವಿ, ಒಂದು ವ್ಯವಹಾರದಲ್ಲೋ ಮತ್ತೊಂದರಲ್ಲೋ. ಆದರೆ ಈಗ ಕತೆ ಹೇಳಿದ್ರಲ್ಲ, ಈ ಥರ ಏನಾದರೂ ಹೇಳಿದಾಗ ಇದು ಸಾಧ್ಯನಾ? ಏನು, ಒಂದು ನೊಣದ ಗುಂಪು ಒಂದು ಮಣ ಬೆಲ್ಲವನ್ನು ಎತ್ಕೊಂಡು ಹೋಯ್ತು, ಸಾಧ್ಯನಾ? ಇಲ್ಲ. ಆ ರೀತಿ ನೀನು ಚಿಂತನೆ ಮಾಡಬೇಕಪ್ಪ. ಅದು ನಿನಗೆ ಶ್ರೇಯಸ್ ಕೊಡುತ್ತೆ. ಚಿಂತನೆ ಮಾಡಿ ನೀನು ಕೆಲಸ ಮಾಡಿದ್ರೆ ನಿನಗೆ ಶ್ರೇಯಸ್ ಕೊಡುತ್ತೆ. ಪ್ರಪಂಚದಲ್ಲಿ ಸತ್ಯವನ್ನು ಹೇಳ್ತಾರೆ, ಅಸತ್ಯವನ್ನು ಹೇಳ್ತಾರೆ. ಅದಕ್ಕೆ ಅಸತ್ಯವನ್ನು ತ್ಯಾಗ ಮಾಡು, ಸತ್ಯವನ್ನು ತೆಗೆದುಕೋ. ಅಸತ್ಯವನ್ನು ತ್ಯಾಗ ಮಾಡು, ಸತ್ಯವನ್ನು ತೆಗೆದುಕೋ. ನೀನು 100 ವರ್ಷ ಆಯುಸಪ್ಪ,
ನೀನು ಯಾರು ಏನು ಮಾಡ್ಲಿಕ್ಕಾಗಲ್ಲ ಅಂದರೆ ನಂಬೇಡ, ನಂಬೋವು ಬೇಡ. ಅವೆಲ್ಲ ಸುಳ್ಳು, ಹೇಳೋಕ್ಕಾಗೋದಿಲ್ಲ. ಅವನಿಗೆ ಗೊತ್ತಿಲ್ಲ ಅವನ ಆಯುಷ್ಯು. ಹಿಂದೆ ಹೇಳಿದ ಮಾತು ಸದ್ಗುರು ಹನುಮಾನ್ ಸಾಹೇಬ್ ವಿಚಾರದಲ್ಲಿ. ಕವಿಪೇಟೆನಲ್ಲಿ ಸುಮಾರು ಜನ ಜ್ಯೋತಿಷ್ಗಳು ಇದ್ದರು, ಈಗಲೂ ಇದ್ದಾರೆ. ಅವನ ಜಾತಕ ಅವನಿಗೆ ಗೊತ್ತಿಲ್ಲ. ಯಾರಿಗೋ ಜಾತಕ ಹೇಳ್ತಾ ಇದ್ದಂತೆ ಪುಸ್ ಅಂತ ಕುಂತಿತವೇ ಹೋಗುತ್ತೆ. ಅವನ ಜಾತಕ ಅವನಿಗೆ ಗೊತ್ತಿಲ್ಲ. ಇನ್ನು ನಿಮ್ಮ ಜಾತಕ ಏನು ಹೇಳ್ತಾನೆ? ನಿಮ್ಮ ಜಾತಕ ಏನು ಹೇಳ್ತಾನೆ? ಅದಕ್ಕೆ ಅದೆಲ್ಲ ನಂಬಕ್ಕೆ ಹೋಗ್ಬೇಡ. ವಿಚಾರವಂತನಾಗು. ಮೊನ್ನೆ ತೆಲುಗಿನಲ್ಲಿ ಒಂದು ವಾಟ್ಸಪ್ ಹಾಕಿದ್ರು ಈ ಶಾಸ್ತ್ರದ ಬಗ್ಗೆ. ಅದನ್ನು ಹಾಕಿದ್ವಿ. ಈ ಶಾಸ್ತ್ರ ಇದೆಲ್ಲ ಅತಿಯಾಗಿ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಜೀವನವನ್ನು ಕೆಡಿಸ್ತಿದೆ. ಅದೇ ಅಸ್ತ್ರಗಳಾಗ್ಬಿಡ್ತವೆ. ಭಯ ಬಂದೇ ಬರುತ್ತೆ ಅದು ವಿಚಾರ. ಅದೇ ಭಯ ಭೀತನಾಗಿ ಮಾಡ್ತಿದೆ. ಅವಶ್ಯಕತೆಗೆ ಎಷ್ಟು ಅಷ್ಟು, ಏನೋ ಒಂದು ಮದುವೆ ಮಾಡಬೇಕು, ಏನೋ ನೋಡಬೇಕು, ಸಾಲವಳಿ, ಅಷ್ಟೇ. ಇವತ್ತು ನಾಳೆ ಸಾಯೋ ವ್ಯಕ್ತಿ ಹೋಗಿ ಜಾತಕ ತೆಗೆದುಕೊಂಡು ಹೋಗಿ ತೋರಿಸಿದ್ರೆ ಏನು ಪ್ರಯೋಜನ? ಅವನು ಹೇಳ್ತಾನೆ ಅದು ಮಾಡು, ಇದು ಮಾಡು, ಅದು ಮಾಡು. ಉಳಿತನ ಇಲ್ಲ, ಆಗೋದಿಲ್ಲ. ಅವೆಲ್ಲ ಸಾಧ್ಯ ಇಲ್ಲ. ನೀವು ಚಿಂತನೆ ಮಾಡಬೇಕು. ಸಾಯಿಕ್ ಬನಸೋಯಿ ರಖವಾಲ. ಶರೀರ ಮತ್ತು ಶರೀರಕ್ಕೆ ಸಂಬಂಧಪಟ್ಟಂತ ನಾವು ವಾಸ ಮಾಡಕ್ಕೆ ಮನೆ ಕಟ್ಕೊಂಡಿದ್ದೀವಿ. ಹಣ ಬೇಕು, ಜೀವನಕ್ಕೆ ಬೇಕು, ಪರಿವಾರ ಬೇಕು. ಇವುಗಳನ್ನ ಅತಿಯಾಗಿ ಪ್ರೇಮಿಸ್ತಾ ಇದ್ದೀವಿ, ಮೋಹ ಇಟ್ಟಿದ್ದೀವಿ ನಾವು. ಇದೇನಾಗಿದೆ, ದೊಡ್ಡ ಕಾಡಿನಂತೆ ಬೆಳೆದು ಬಿಟ್ಟಿದೆ. ಕಾಡನ್ನು ಯಾರನ್ನ ಬೆಳೆಸ್ತಾರ? ಇಲ್ಲ, ಅದೇ ಬೆಳೆದಿದೆ, ಪ್ರಕೃತಿ. ಆದರೆ ಮನುಷ್ಯ ಇವುಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಾನೆ. ಮನೆ, ಮಠ, ಪರಿವಾರ ಎಲ್ಲ ಮೋಹದಿಂದ ಅದನ್ನು ಸೃಷ್ಟಿ ಮಾಡ್ಕೊಂಡಿದ್ದು ಈತನೇ, ಬೇರೆ ಯಾರೂ ಸೃಷ್ಟಿ ಮಾಡಲಿಲ್ಲ. ಅದಕ್ಕೆ ಹೇಳ್ತಾರೆ, ಬಡವನಿಗೆ ಉಂಬುವ ಆಸೆ, ಕೂಡುವ ಆಸೆ ಅಂದರೆ ಮದುವೆ ಮಾಡ್ಕೊಳ್ಳೆ. ಉಣ್ಣಕ್ಕೆಲ್ಲ ಆಯ್ತಲ್ಲ, ಇನ್ನೇನು ಊಟ ಮಾಡೋಕ್ಕೆಲ್ಲ ಐತೆ, ಮದುವೆ ಮಾಡ್ಕೊಳ್ಳೋಣ. ಮದುವೆ ಅಂದರೆ ಮಕ್ಕಳ ಆಸೆ, ಮಕ್ಕಳಾದರೆ ಹಣದ ಆಸೆ. ಅವ್ರಿಗೆಲ್ಲ ಮಾಡಬೇಕಲ್ಲ. ಹೀಗೆ ಒಂದಕ್ಕೊಂದು ಬೆಳೀತಾ ಇದೆ. ಇವನೇ ಸೃಷ್ಟಿ ಮಾಡ್ಕೊಂಡಿರೋದು, ಬೇರೆ ಯಾರು ಸೃಷ್ಟಿ ಮಾಡಿಲ್ಲ. ದೊಡ್ಡ ಅರಣ್ಯ ಇದ್ದಂಗೆ. ಅದೇ ಹೇಳ್ತಾರೆ, ಅದನ್ನು ಪೋಷಣೆ ಮಾಡೋನು ಇವನೇ, ಅದನ್ನು ರಕ್ಷಣೆ ಮಾಡೋನು ಇವನೇ. ಯಾರೋ ಇವನೇ ಸೃಷ್ಟಿ ಮಾಡಿಕೊಂಡಿದ್ದಂಥ ಪರಿವಾರನ, ಹಣವನ್ನ ಗಳಿಸ್ತಾ ಇಟ್ಟ ರಕ್ಷಣೆ ಮಾಡ್ಬೇಕಲ್ಲ ಅದಕ್ಕೆ. ಬ್ಯಾಂಕೋ ಮತ್ತೊಂದು ಬರ ತಪ್ಪು ಅಂತ ಹೇಳಕ್ಕಾಗಲ್ಲ. ಮೋಹವನ್ನ ಇಟ್ಟಿದ್ದಾನಲ್ಲ ಅದ್ರ ಮೇಲೆ, ಅದನ್ನ ತಪ್ಪು. ರಕ್ಷಣೆ ಮಾಡ್ತಾನೆ. ರಕ್ಷಣೆ ಮಾಡ್ತಾ ಭಯ ಬಂದ್ಬಿಡುತ್ತೆ ಅವನಿಗೆ. ಭಯಭೀತನಾಗ್ತಾನೆ. ನೋಡ್ತಾ ಏನಾಗ್ಬಿಡುತ್ತೋ ಏನೋ. ಇವತ್ತು ಬ್ಯಾಂಕುಗಳಲ್ಲಿ ಮೋಸ ನಡೀತಾ ಇದೆ. ದುಡ್ಡಲ್ಲ, ಚಿನ್ನ ಅಡವಿಟ್ಟರಲ್ಲಿ ಚಿನ್ನನೇ ಕತ್ತರಿಸ್ತಾ ಇದ್ದಾರೆ. ಪೇಪರ್ನಾಗೆಲ್ಲ ಬರ್ತಾ ಇದೆ, ಟಿವಿನಲ್ಲಿ ಬರ್ತಾ ಇದೆ. ಚಿನ್ನನೇ ಕಡಿಮೆ ಆಗ್ತಾ ಇದೆ. ಇನ್ಯಾನ್ ನಂಬೋದು? ಹಾಗೆ ನೋಡಿ, ಭಯಭೀತ. ಇದೆಲ್ಲ ನೋಡ್ತಾ ಇದ್ದಾಗ ಅವನಿಗೆ ಭಯ ಆಗ್ಬಿಡುತ್ತೆ. ನಾನು ಲಾಕರ್ನಲ್ಲಿ ಇಷ್ಟೊಂದು ಚಿನ್ನ ಇಟ್ಟಿದ್ದೀನಿ, ಏನಾಯ್ತೋ ಏನೋ. ಅದನ್ನು ಗಳಿಸ್ತಾ ರಕ್ಷಣೆಗೋಸ್ಕರ ಲಾಕರ್ನಲ್ಲಿ ಇಟ್ಟ. ಯಾವಾಗ ಇದು ಒಂದು ಸುದ್ದಿ ಬಂತೋ ಇವ್ರಿಗೂ ಇದೆ ಡವ. ಏನಾಯ್ತು ನನ್ನ ಚಿನ್ನ, ಏನಾಯ್ತು? ಮನೇಲಿ ಇಡಕ್ಕೂ ಭಯ, ಕಳ್ಳಕಾಕರು ಭಯ ಅಲ್ವರ. ಭಯಭೀತ. ಭಯ ಬೆಳಗ್ಗೆ ಕಾರಣ ಏನು ನೋಡಿ, ಇದೆ. ಎಲ್ಲಿ ನಾಶ, ಯಾರು ಎತ್ಕೊಂಡು ಹೋಗ್ಬಿಡ್ತಾರೋ,
ಯಾರು ಎತ್ಕೊಂಡು ಹೋಗ್ಬಿಡ್ತಾರೋ, ಎಲ್ಲಿ ನಾಶ ಆಗ್ಬಿಡುತ್ತೋ, ಈ ರೀತಿ ಭಯ. ಮತ್ತು ಆ ಭಯವ ಬಂಧನ ಆಗ್ಬಿಡುತ್ತೆ ಇವರಿಗೆ. ಆ ಭಯ ಬಂಧನ ಆಗ್ಬಿಡುತ್ತೆ. ಅದರ ಚಿಂತನೆ ಮಾಡ್ತಾ ಇರ್ತಾನೆ, ಪರಮಾತ್ಮನ ಚಿಂತೆ ಮಾಡೋದಕ್ಕೆ ಸಮಯ ಇರೋದಿಲ್ಲ, ಸ್ವರೂಪದ ಚಿಂತನೆ ಮಾಡೋಕ್ಕೆ ಸಮಯ ಇರೋದಿಲ್ಲ. ಹಾಗಾದ್ರೆ ನಾವೇನು ಮಾಡೋದೇ ಬೇಡವಾ? ಮಾಡಿ ಗಳಿಸಿ ಎಲ್ಲ ಇಟ್ಕೊಳ್ಳಿ. ನಾಗರಿಕತೆ ಬೇಕು, ಸುರಕ್ಷತೆನೂ ಬೇಕು. ಪ್ರಾರಬ್ಧ ಕರ್ಮಾನುಸಾರ ಹೋಗ್ಬಿಡ್ತು, ಏನು ಮಾಡ್ಲಿಕ್ಕಾಗಲ್ಲ. ಅದೇ ನಾಶ. ಬಿಟ್ಟೋಗ್ಬಿಡುತ್ತೆ. ನಾವು ಅದು ಬಿಡ್ತೀವಿ, ನಾವು ಅದನ್ನು ಬಿಟ್ಟೋಗ್ಬಿಡ್ತೀವಿ. ಸಿದ್ದೇಶ್ವರರ ಒಂದು ವಿಚಾರದಲ್ಲಿ ಅವ್ರು ಹೇಳ್ತಾ ಇದ್ರು, ಅವರು ಅದೇ ಹೇಳ್ತಾರೆ, ಎಲ್ಲ ಬಿಟ್ಟೋಗ್ತೀಯಪ್ಪ ನೀನು ಕಟ್ಟಿರೋ ಮನೆಯಲ್ಲಿ ನೀನು ಇಟ್ಕೊಳೋದಿಲ್ಲ. ಆ ಮನೆ ಹೇಳುತ್ತದೆ, ಕಟ್ಟು ಕಟ್ಟು ಕಟ್ಟು, ನೀನು ಹೆಂಗಟ್ಟೆ ಕಟ್ಟು, ನಿನ್ನೆ ಆಚೆ ಹಾಕ್ತೀನಿ ಒಂದ್ಸಲ. ಅವ್ರು ಅದೇ ಹೇಳಿ, ನಿನ್ನೆ ಆಚೆ ಹಾಕ್ತೀನಿ ಒಂದಲ್ಲ ಒಂದು ದಿನ. ಅದೇ ಅದ್ರ ಮೇಲೆ ಇರ್ತಕ್ಕಂಥ ಮೋಹವನ್ನು ಬಿಡಿ. ನಮಗೆ ಬೇಕು ಅನುಕೂಲಕ್ಕೆ ತಕ್ಕಂಗೆ ಏನೋ ಅವ್ರವ್ರ ಇಷ್ಟ. ಒಬ್ಬರು ಕಲೆ ಇಷ್ಟಪಡ್ತಾರೆ, ಕಟ್ಕೊತಾರೆ, ಕಟ್ಕೊಳ್ಳಿ. ಆದರೆ ಅದು ನಿನ್ನದಲ್ಲ ಅನ್ನೋದು ವಿಚಾರ ನಿನ್ನಲ್ಲಿರಲಿ. ನಿನ್ನ ಆಚೆ ಹಾಕೋದಂತೂ ಗ್ಯಾರಂಟಿ. ಮನೆಯನ್ನು ಯಾರೂ ಇಟ್ಕೊಳ್ಳಲ್ಲ. ಈ ಭಾರತ ದೇಶವನ್ನು ಎಷ್ಟೋ ರಾಜರು ಆಳ್ಬಿಟ್ಟು ಹೋದ್ರು, ಯುದ್ಧ ಮಾಡಿ ಗೆದ್ರು, ಪಕ್ಕಪಕ್ಕದ ಅಕ್ಕಪಕ್ಕದ ರಾಜ್ಯಗಳನ್ನೆಲ್ಲ ಗೆದ್ರು. ಇದಾರ ಇವತ್ತು ದಿವಸ? ಯಾರೂ ಇಲ್ಲ. ಸತ್ಯಹರಿಶ್ಚಂದ್ರನಿಂದ ಹಿಡಿದು ಇಲ್ಲಿವರೆಗೂ ಧರ್ಮರಾಯನವರೆಗೂ ಯಾರಾದರೂ ಇದ್ದ? ಧರ್ಮರಾಯ ಯುದ್ಧ ಮಾಡಿ ಗೆದ್ದ ರಾಜ್ಯವನ್ನ. ಇದಾನ ಇವತ್ತು ಆಳ್ತಾ ಇದ್ದಾನ? ಇಲ್ಲ, ಯಾರೂ ಇಲ್ಲಪ್ಪ. ಎಲ್ಲ ಬಿಟ್ಟೋಗ್ಬೇಕು ನೀನು. ಹಾಗಾಗಿ ಅದ್ರ ಮೇಲೆ ಇರತಕ್ಕಂಥ ಮೋಹವನ್ನ ಬಿಡುವಂತ ನಾವು ಹೇಳ್ತಾರೆ. ಶರೀರ ನಾಶ ಆಗುತ್ತೆ, ಹಣ ನಾಶ ಆಗುತ್ತೆ. ನೋಡಿ, ಹಣ ನಾಶ ಆದ ತಕ್ಕಂತೆ ಈಗ ಒಂದು ಪೇಪರ್ನಲ್ಲಿ ಹೋಗುತ್ತೆ, ಪಾಪ ವ್ಯಾಪಾರದಲ್ಲಿ 60 ಲಕ್ಷ ನಷ್ಟ ಆಗೋಯ್ತಂತ ಅವನಿಗೆ. 60 ಲಕ್ಷ ನಷ್ಟ ಆಗಿದ್ದಕ್ಕೆ ಅದನ್ನು ಯಾವ ರೀತಿ ಭರಿಸ್ಬೇಕು ಅಂತ ದುಃಖದಿಂದ ಕೂಡಿದನಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಆತ್ಮಹತ್ಯೆ ನೋಡಿ, ನಾಶ ಅಂದರೆ ಲಾಸ್ ಆಗೋಯ್ತು, ವ್ಯಾಪಾರದಲ್ಲಿ ನಷ್ಟ ಆಗೋಯ್ತು. ಇನ್ನು ಪರಿವಾರ ಅವರು ಎಲ್ಲ ಬಿಟ್ಟು ಹೋಗ್ತಾರೆ, ಒಂದಲ್ಲ ಒಂದು ನಾವೇ ಬಿಟ್ಟು ಹೋಗ್ಬಿಡ್ತೀವಿ. ಇವತ್ತು ನಮ್ಮ ಪೂರ್ವಜರು ಇದ್ದಾರಾ? ಯಾವ ರಾಜ ಮಹಾರಾಜರು ಇದ್ದಾರಾ? ಹೋಗಲೇಬೇಕು. ಯಾರೂ ಇಲ್ಲ. ಪ್ರಧಾನಮಂತ್ರಿಗಳು, ಇಂದಿರಾ ಗಾಂಧಿ, ಮತ್ತೊಬ್ಬರು ರಾಷ್ಟ್ರಪತಿಗಳು ಎಷ್ಟೋ ಜನ ಹಾಕ್ಬಿಡೋರು, ಯಾರೂ ಇಲ್ಲ ಇವತ್ತು ದಿವಸ. ನೆಹರು ಇಲ್ಲ, ಪ್ರಪ್ರಥಮ ಪ್ರಧಾನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಇಲ್ಲ. ಯಾರು ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಇಲ್ಲ. ಎಲ್ಲರೂ ಒಂದಿನ ಹೋಗೋದೆ. ಆ ಸಾಲಿನಲ್ಲಿ ನಾವು ಇದ್ದೀವಿ ಅನ್ನೋದು ನಾವು ಗಮನದಲ್ಲಿಟ್ಕೊಳ್ಬೇಕು. ಜಿತನಿ ಭೌತಿಕ ಚೀಸ್ ಹೇ, ನೋಡಿ, ಈ ಪ್ರಪಂಚದಲ್ಲಿ ಭೌತಿಕ ವಸ್ತುಗಳು ಏನೇನಿದೆಯೋ ಇವೆಲ್ಲವೂ ನಾಶ ಆಗುತ್ತೆ. ನಾಶ ಆಗುವುದರ ನಡುವೆ ನಮ್ಮನ್ನು ಅದರ ಬಲೆಯಲ್ಲಿ ಸಿಕ್ಕಿಹಾಕಿಸಿಕೊಳ್ಳಿಬಿಡುತ್ತೆ. ಅದರ ಬಲೆಯಲ್ಲಿ ಸಿಕ್ಕಿ ಹಾಕಿಸ್ಕೊಳ್ಬಿಡುತ್ತೆ. ಇದೆಲ್ಲ ಮನುಷ್ಯನೇ ಮಾಡ್ಕೊಂಡಿರ್ತಕ್ಕಂಥ ಬಲೆ. ಆಗಲೇ ಹೇಳ್ದಂಗೆ ಬೇಕು ಹಣ, ಒಡವೆ, ವಸ್ತ್ರ, ಅದನ್ನ ಲಾಕರ್ನಲ್ಲಿ ಇಟ್ವಿ, ಚಿಂತೆ ಮಾಡ್ತೀವಿ, ಕ್ಷೇಮವಾಗಿ ಐತೆ ಅಂದ್ಕೊಂಡ್ವಿ. ಯಾವ ಒಂದು ಪೇಪರ್ನಲ್ಲಿ ಬಂದ್ಬಿಡ್ತೋ ಕ್ಷೇಮವಾಗಿಲ್ಲ. ರಾಘವೇಂದ್ರ ಸೊಸೈಟಿ ಅಂತೇಳಿ ಅದು ಏನೇನೋ ಹೆಚ್ಚು ಕಡಿಮೆ ಆಗಿ ಎಷ್ಟೋ ಜನ ದುಡ್ಡು ಕಳ್ಕೊಂಡ್ಬಿಟ್ರು. ಎಷ್ಟೋ ಜನ ದುಡ್ಡು ಕಳ್ಕೊಂಡ್ಬಿಟ್ರು. ವಯಸ್ಸಾದ್ರು, ರಿಟೈರ್ಡ್ ಆಗಿದ್ದವ್ರು, ಮಡಗಿದ್ದವ್ರು, ಏನು ಕತೆ, ಆತ್ಮಹತ್ಯೆ. ಅದಕ್ಕೆ ಹೇಳ್ತಾ ಇರೋದು ನಾಶವಾನ್ ಹೈ ಜಿತನಿ ಭೌತಿಕ ವಸ್ತು ಚೀಸ್ ಹೈ. ಅದೆಲ್ಲ ಭೌತಿಕ ವಸ್ತುಗಳು. ಅದು ನಮ್ಮನ್ನು ಸಿಕ್ಕಾಕ್ಸ್ಕೊಂಡ್ಬಿಡುತ್ತೆ. ಎಲ್ಲವೂ ನಾಶ ಆಗುತ್ತೆ. ನಾಶ ಆಗೋದು ಗೊತ್ತಾಗಿನೇ ಅವನು ಭಯ ಪಡೋದು ಮನುಷ್ಯ. ಏನಾಗ್ಬಿಡುತ್ತೋ ಏನೋ.
ಇದನ್ನೆಲ್ಲ ನೋಡ್ತಾ ಇರ್ತಾನೆ, ಬೇರೆಯವ್ರದ್ದೆಲ್ಲ ನೋಡ್ತಾ ಇರ್ತಾನೆ, ಬಂಧನಕ್ಕೆ ಒಳಗಾಗ್ತಾ ಇರ್ತಾನೆ. ಆ ಭಯ ಇದ್ರೂ ಸಹ ಮತ್ತೆ ಮತ್ತೆ ಗಳಿಸೋ ಆಸೆ, ಹೆಚ್ಚು ಹೆಚ್ಚು ಗಳಿಸೋ ಆಸೆ, ಹೆಚ್ಚು ಹೆಚ್ಚು ಗಳಿಸೋ ಆಸೆ. ಆ ಆಸೆನ ಬಿಡಿ. ಉದಾಹರಣೆ ಕೊಡ್ತಾರೆ, ಭಯಭೀತರಾಗ್ಬಿಟ್ವಿ, ಬ್ರಾಹ್ಮಣರ ಹತ್ರ ಹೋದ್ವಿ, ಪಂಡಿತರ ಹತ್ರ ಹೋದ್ವಿ, ರಕ್ಷಣೆ ಕೇಳಿದ್ವಿ, ಅದು ಏನು ಆಗ್ತಾ ಇಲ್ದಂಗೆ ಏನಾದರೂ ಉಪಾಯ ಹೇಳಿ, ಅದು ವಾಪಸ್ ಬರೋಂಗೆ ಏನೋ ಉಪಾಯ ಹೇಳಿ. ಈಗಂತೂ ಆ ಟಿ ವಿಗಳಲ್ಲಿ ಜ್ಯೋತಿಷ್ಯಗಳಿಂದ ಹೇಳ್ತಾರೆ, ವಿಚಾರವಾಗಿ ಹೇಳ್ತಾ ಇರ್ತಾರೆ, ಎಲ್ಲ ವಾಪಸ್ ಕೊಡಿಸ್ಬಿಡ್ತೀವಿ ನಿಮಗೆ ಅಂತ. ಹೀಗೆ ಪಂಡಿತರು ಅವ್ರೇನು ಏನನ್ಕೊಂತಾನೆ ಗೊತ್ತಾ, ಮಿಕಾ ಸಿಕ್ತು ಇದೊಂದು ನನಗೆ, ಬಕ್ರ ಸಿಕ್ಬಿಟ್ಟ ಅಂತೇಳಿ ಎಳಿತಾ ಇರ್ತಾನೆ. ಅವನೇನು ಮಾಡಲಿಕ್ಕಾಗಲ್ಲ. ಪ್ರಾರಬ್ಧ ಕರ್ಮವನ್ನು ಮೀಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಯಾರಿಂದಲೂ ಸಾಧ್ಯ. ಒಂದೊಂದು ಆಗ್ಬಿಡುತ್ತೆ ಅಂದರೆ ಅವರು ಪ್ರಾರಬ್ಧ ಕರ್ಮದಲ್ಲಿ ವಾಪಸ್ ಬರೋದು ಇರುತ್ತೆ, ಸೇರ್ಬೇಕಾಗಿರೋದು ಸೇರ್ಬೇಕು, ಮತ್ತೆ ವಾಪಸ್ ಬಂದು ಸೇರುತ್ತೆ. ಎಲ್ರದ್ದು ಆಗಲ್ಲ. ಈಗ ಬಕ್ರ ಸಿಕ್ಕಾಕೊಂಬಿಟ್ಟ ಅಂತೇಳಿ ಆತನ ಕೈನಿಂದ ಅನೇಕ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾರೆ. ಕರ್ಮಕಾಂಡ, ಅನೇಕ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾರೆ, ಚಮತ್ಕಾರಗಳನ್ನು ತೋರಿಸ್ಬಿಡ್ತಾರೆ. ಆಕರ್ಷಣೆ ಮಾಡೋದಕ್ಕೆ ತೋರಿಸ್ಬಿಟ್ಟು ನಮ್ಮನ್ನು ಅವ್ರು ವಶ ಮಾಡ್ಕೊಳ್ಬಿಡ್ತಾರೆ. ನಾವೇ ನಮ್ಮನ್ನು ಮರಿಬೇಕು ಆ ರೀತಿ ಮಾಡಿಬಿಡ್ತಾರೆ. ನಾವೇ ಅವರನ್ನ ಮರಿಬೇಕು ಆ ರೀತಿ ಮಾಡ್ತಾರೆ. ಇದೇನು ಅವ್ರ ಮಾತಿನಲ್ಲಿ ಚಾಲಾಕಿತನ ಇರುತ್ತೆ. ಅವ್ರ ಮಾತಿಗೆ ಮರಳಾಗ್ಬಿಡ್ತೀವಿ ನಾವು, ಮಾತಿಗೆ ಮರಳಾಗ್ಬಿಡ್ತೀವಿ. ಈಗ ಪೇಪರ್ನಾಗ ಪ್ರತಿಯೊಂದು ಬರ್ತಾ ಇದೆ, ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಬರ್ತಾ ಇದೆ, ಟಿವಿಗಳಲ್ಲಿ ಬರ್ತಾ ಇದೆ. ಅದಕ್ಕೆ ಎಚ್ಚರಿಕೆಯಿಂದ ಇರಿ. ಯಾವಾಗ ಸತ್ಸಂಗವನ್ನು ಕೇಳ್ತಾ ಇರ್ತಾನೋ ಅವನಿಗೆ ಎಚ್ಚರಿಕೆ ಇರ್ತಿದೆ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಅದಕ್ಕೆ ಹೇಳ್ತಾರೆ, ಹರ್ ಜಗ ಅಂಧವಿಶ್ವಾಸ. ಎಲ್ಲರೂ ಕೇಳ್ತಾ ಇದ್ದಾರೆ ಸಮಾಜದಲ್ಲಿ. ಇವತ್ತು ಸಮಾಜದಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ. ಮದುವೆ ಆಗಿರೋರು ಕೇಳ್ತಾ ಇದ್ದಾರೆ, ಆಗದೇ ಇರೋರು ಕೇಳ್ತಾ ಇದ್ದಾರೆ. ಅದು ನ್ಯೂಸ್ಗಳು ನೋಡಿದಾಗ ಗೊತ್ತಾಗುತ್ತೆ. ನ್ಯೂಸ್ಗಳು ನಾಶವಾನ್ ಅನ್ನೋದಕ್ಕೆ ಇನ್ನೊಂದು ಕಡೆ, ಕೋಟ್ಯಾಧಿಪತಿ ಆ ಜಮೀನು ಮಾರಾಟ ಮಾಡಿ ಅಂತ ಕೇಳ್ತಾರೆ, ಮಾರಾಟ ಮಾಡೋದಿಲ್ಲ, ಅವನ್ನ ಹತ್ಯೆ ಮಾಡಿಬಿಡ್ತಾರೆ. ನೋಡಿ, ಇದ್ರೂ ಕಷ್ಟ ಹೆಚ್ಚಾಗಿ, ಇಲ್ಲದೇ ಇದ್ರೂ ಕಷ್ಟ. ಅನುಭವದ ಮಾತು. ಇಲ್ಲದೇ ಹೆಂಗೋ ಜೀವನ ಮಾಡ್ಬೋದು. ಸಾಕಷ್ಟು ಹೆಚ್ಚಿಗಿದ್ದಂತೂ ಎಲ್ಲ ನಡೀತಾ ಇದೆ. ಯಾವುದೋ ಇಲ್ಲೇ ಕರ್ನಾಟಕದಲ್ಲೇ ಅದೆಲ್ಲ ನಡೀತಾ ಇದೆ ನ್ಯೂಸ್ಗಳಲ್ಲಿ. ಅದಕ್ಕೆ ನಮ್ಮನ್ನು ಮರೆಯೋಂಗೆ ಮಾಡಿಬಿಡ್ತಾರೆ. ನಾವು ಇಲ್ಲದೆ ಹೆಂಗೂ ಮಾಡಿಬಿಡ್ತಾರೆ. ಇಲ್ಲಂಗೆ ಮಾಡಿಬಿಡ್ತಾರೆ. ನಮ್ಗೆ ಹೇಳಿದ್ರು, ಇಲ್ಲೇ ಬೆಂಗಳೂರಿನಲ್ಲಿ ನಡೆದಿದೆ ಸುಮಾರು ವರ್ಷಗಳು, ಒಂದು 50 ವರ್ಷದ. ಶ್ರೀನಿವಾಸ ಅಯ್ಯಂಗಾರ್ ಅಂತ ವಕೀಲ, ಕೇಳಿದ್ರು, ಗಾಂಧಿ ವಕೀಲ. ಅವನು 4 ಜನನ ಇಟ್ಕೊಂಡ್ಬಿಟ್ಟಿದ್ದಂತೆ. ಯಾರು ಹತ್ರ ಕೇಸ್ ಬರ್ತಾರೋ ಅವ್ರನ್ನ ವಿವರ ಎಲ್ಲ ಪೂರ್ತಿ ಸಂಗ್ರಹ ಮಾಡೋದು. ಚೆನ್ನಾಗಿ ಜೋರಾಗಿದ್ರೆ ಅವ್ರನ್ನ ಏನೋ ಒಂದು ರೂಪದಲ್ಲಿ ಮುಗಿಸ್ಬಿಟ್ಟು ಅದನ್ನೆಲ್ಲ ಇವನು ಮಾಡ್ಕೊಳ್ಳೋದು. ಈ ರೀತಿ ಮಾಡ್ತಿದ್ದ. ಕೊನೆಗೆ ಅವರು ಆ ಸಂಗಡಿಗರಿಂದಲೇ ಅವನ ಹತ್ಯೆ ಆಗ. ಏನೋ ಹೆಚ್ಚು ಕಡಿಮೆ. ಹಾಗಾಗಿ ನೋಡಿ, ನಾಶವಾನ ಅನ್ನೋದಕ್ಕೆ ಇಷ್ಟೆಲ್ಲ ಹೇಳ್ಬೇಕಾಗ್ತದೆ. ಎಲ್ಲ ನಾಶ ಆಗ್ಬಿಡುತ್ತೆ. ಅದರಿಂದ ನೀನು ಯಾರು ಏನಾದರೂ ಸಹ ಹೇಳಿದ್ರೆ ಪರೀಕ್ಷೆ ಮಾಡುವಂತನಾಗು, ಚಿಂತನೆ ಮಾಡುವಂತನಾಗು, ಚಿಂತನೆ ಮಾಡುವಂತನಾಗು. ಅದರ ಜೊತೆಯಲ್ಲಿ ಸ್ವರೂಪ ಜ್ಞಾನ,
ಸ್ವರೂಪ ಜ್ಞಾನವನ್ನು ತಿಳಿಯುವಂತನಾಗು ಎಂದು ಆತ್ಮಜ್ಞಾನ. ಸ್ವರೂಪ ಜ್ಞಾನ ಅಂದರೆ ಬೇರೆ ಏನೂ ಅಲ್ಲ, ಆತ್ಮಜ್ಞಾನ. ಯಾಕಪ್ಪ ಆತ್ಮಜ್ಞಾನ ತಿಳಿಬೇಕು ಅಂತ ಅಂದ್ರೆ ಹೇಳ್ತಾರೆ, ಶಾಶ್ವತ ಕೈವಲ್ಯವನ್ನು ಪಡೆಯೋದಕ್ಕೆ ನಾವು ಆತ್ಮಜ್ಞಾನ ತಿಳಿಬೇಕು. ಅಂದ್ರೆ ಮುಕ್ತಿ, ಬಿಡುಗಡೆ, ಇವುಗಳೆಲ್ಲ ಈ ಜಂಜಾಟದಿಂದ. ಮೋಕ್ಷ, ಮೋಕ್ಷ ಅಂದ್ರೆ ಯಾವುದೋ ಲೋಕ ಅಲ್ಲ, ಪುನರಾವೃತ್ತಿ ರಹಿತವಾದ ಅಂದ್ರೆ ಮತ್ತೆ ಹುಟ್ಟದ ಹಾಗೆ ಶಾಶ್ವತವಾದ ಪದವಿಯ ಮೋಕ್ಷ. ಅದಂದ್ರೆ ಅದು ಎಲ್ಲಿ ಸಿಗುತ್ತೆ? ನಮ್ಮ ಸ್ವರೂಪದಲ್ಲಿ ಸಿಗುತ್ತೆ. ಸ್ವರೂಪ ಸ್ಥಿತಿನೇ ಮೋಕ್ಷ, ಬೇರೆ ಯಾವುದೋ ಲೋಕ ಅಲ್ಲ. ಹೇಳ್ತಾರೆ ಮೋಕ್ಷವೆಂದರೆ ಲೋಕಾಂತರ ಇಲ್ಲ. ಯಾವುದೋ ಲೋಕದಲ್ಲಿ ಹೋಗಿ ನೀನು ಸೇರ್ಕೊಳ್ತೀಯಾ, ಸ್ವರ್ಗದಲ್ಲಿ ಸೇರ್ಕೊಳ್ತೀಯಾ, ಇವೆಲ್ಲ ಸುಳ್ಳು. ಗೀತೆನಲ್ಲೇ ಹೇಳಿದ್ರು, ಪುನರಾವೃತ್ತಿ ರಹಿತವಾದ ಶಾಶ್ವತವಾದ ಪದವಿಯೇ ಮೋಕ್ಷ. ಅದನ್ನು ಪಡೆಯೋ ಬಗೆ ಹೇಗೆ? ಜ್ಞಾನದಿಂದ. ಜ್ಞಾನದಿಂದ. ಜ್ಞಾನ ಅಂದ್ರೆ ಏನು ಅಂದ್ರೆ ನಮ್ಮಲ್ಲಿರತಕ್ಕಂಥ ಅಜ್ಞಾನವನ್ನ ನಾಶ ಮಾಡಿಕೊಳ್ಳೋದೇ ಜ್ಞಾನ. ಅಜ್ಞಾನ ಅಂದ್ರೆ ಮಾಯಾ ಪದಾರ್ಥಗಳಲ್ಲಿ ಮೋಹವನ್ನ ಇಟ್ಟಿರೋದು, ಮೂಢನಂಬಿಕೆಗಳನ್ನು ಆಚರಣೆಗೆ ತೆಗೆದುಕೊಂಡು ಮಾಡೋದು, ಹೀಗೆ ಅಜ್ಞಾನ ಅಲ್ಲ. ಅಜ್ಞಾನ ನಾಶ ಆಗೋದು ಹೇಗೆ? ದೀರ್ಘವಾದ ಸಾಧನೆ ಮಾಡಬೇಕು. ಅದಕ್ಕೆಲ್ಲ ಗುರುಕೃಪೆ ಇರಬೇಕು. ಚಿಂತನೆಗಳಿಂದ ಚಿಂತನೆ ಮಾಡ್ತಾ ಇರಬೇಕು, ಧ್ಯಾನ ಮಾಡ್ತಾ ಇರಬೇಕು. ಸ್ವರೂಪದ ಅನುಭವ ಆಗಬೇಕಾದ್ರೆ ಧ್ಯಾನವನ್ನು ಮಾಡ್ತಾ 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 ನಮಗೆ ಕೆಲವು ದಿನಗಳ ನಂತರ ಸ್ವರೂಪದ ಅನುಭವ ಆಗುತ್ತೆ. ಅಭಿಲಾಷ್ ಸಾವಳಿ ಮೊನ್ನೆ ವಿಚಾರ ಕೇಳ್ತಾ ಇದ್ದಾರೆ. ಅದರ ಅನುಭವ ಆಗಬೇಕಾದ್ರೆ ಸ್ವರೂಪದ ಧ್ಯಾನವನ್ನು ಮಾಡಬೇಕು. ಧ್ಯಾನ ಮಾಡಬೇಕು ಅಂದರೆ ಯಾವುದೋ ಒಂದು ಮಂತ್ರ ಕೊಟ್ಟಿರ್ತಾರೆ, ಅದನ್ನು ಜಪ ಮಾಡೋದೇ ಧ್ಯಾನ. ಮನಸ್ಸನ್ನು ಅದರಲ್ಲೋಗಿ ನಿಲ್ಲಿಸ್ಕೊಂಡು ಜಪ ಮಾಡೋದೇ ಧ್ಯಾನ. ಇಲ್ಲ ಗುರುವನ್ನು ಸ್ಮರಿಸುತ್ತಾ ಆ ಮಂತ್ರವನ್ನು ಜಪ ಮಾಡೋದೇ ಧ್ಯಾನ. ಅದು ಸಾಧನೆ ಮಾಡಬೇಕು. ಅದನ್ನು ಮಾಡ್ತಾ ಇದ್ದಾಗ ಮಾತ್ರ ನಮಗೆ ಸಿಗುತ್ತೆ ಮೋಕ್ಷ. ಆ ಸ್ವರೂಪ ಅಂದ್ರೆ ನಾನು ಚಿರಶುದ್ಧ ಆತ್ಮ. ನಮ್ಮ ಆತ್ಮ ಚಿರ ಅಂದ್ರೆ ಯಾವಾಗಲೂ ಇರುತ್ತೆ. ಲಗ್ನ ಪತ್ರಿಕೆಗಳು ಹಾಕ್ತಾರೆ ಚಿರಂಜೀವಿ ಅಂತ ಅಲ್ವರ. ನೋಡಿ ಚಿರ ಅದೆಲ್ಲ ಲೋಕಾರೂಢಿ. ಚಿರಂಜೀವಿ ಯಾರು ಚಿರಂಜೀವಿಯಾಗಿಲ್ಲ, ಇಲ್ಲಿ ಯಾರು ಇಲ್ಲ. ಪುರಾಣಗಳಲ್ಲಿ ಕೆಲವ್ರನ್ನ ಹೇಳ್ತಾರೆ ಚಿರಂಜೀವಿಯಾಗಿ ಈಗಲೂ ಇದ್ದಾರೆ ಅಂತ. ಅಶ್ವತ್ಥಾಮ ಇದ್ದಾನೆ ಅಂತಾರೆ. ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ಸೃಷ್ಟಿ ನಿಯಮ. ಕೃಷ್ಣನೇ ಸತ್ತೋಗ್ಬಿಟ್ಟ, ಇನ್ನು ಅಶ್ವತ್ಥಾಮ ಇರ್ತಾನ? ಕೃಷ್ಣ ಸತ್ತೋದ ಅಂತ ಕತೆ ಕೇಳಿದೀವಲ್ಲ ಸುಮ್ಮನೆ, ಇನ್ನು ಅಶ್ವತ್ಥಾಮ ಇರ್ತಾನ? ನೋಡಿ, ಅದೆಲ್ಲ ಭ್ರಮೆಗಳನ್ನೆಲ್ಲ ನಮಗೆ ಇಟ್ಬಿಟ್ರು. ಅದೇ ನಂಬುವಾಗೆ ಮಾಡಿಬಿಟ್ರು. ರಾಮನಿಲ್ಲ, ರಾಮನು ಸತ್ತೋಗ್ಬಿಟ್ಟ, ಇನ್ನು ಅವನು ಇರ್ತಾನ? ಹೀಗೆ ಕೆಲವ್ರನ್ನ ಹೇಳ್ಬಿಟ್ಟಿದ್ದಾರೆ ಚಿರಂಜೀವಿಗಳು ಅಂತ. ಚಿರಂಜೀವಿ ಯಾರು ಅಂದರೆ ಪ್ರತಿಯೊಬ್ಬರ ನಿಮ್ಮೆಲ್ಲರ ಆತ್ಮ, ಅದು ಚಿರಂಜೀವಿ. ಅದಕ್ಕೆ ಸಾವಿಲ್ಲ. ಬೆಂಕಿಯಲ್ಲಿ ಹಾಕಿದ್ರೆ ಸುಡೋದಿಲ್ಲ, ಶಸ್ತ್ರಗಳಿಂದ ಕತ್ತರಿಸಕ್ಕಾಗೋದಿಲ್ಲ, ಇಲ್ಲ ಗುಂಡು ಹೊಡೆದು ಸಾಯಿಸ್ತೀವಿ ಅಂದರೆ ಆಗೋದಿಲ್ಲ. ಕೈಗೆ ಸಿಗುವಂಥ ವಸ್ತುನೇ ಅಲ್ಲ ಸ್ವಾಮಿ ಆತ್ಮ. ಆಕಾರನೇ ಇಲ್ಲ, ಜ್ಞಾನಾಕಾರ ಅದು. ಅದೇ ನನ್ನ ನಿಜಸ್ವರೂಪ, ನಿನ್ನ ನಿಜಸ್ವರೂಪ. ನೋಡಿ, ಯಾವ ಭ್ರಮೆಯೂ ನನ್ನನ್ನು ಕೆಳಕ್ಕೆ ಇಳಿಸಲಾರದು. ನೋಡಿ, ನಾವು ತಿಳಿದುಬಿಟ್ಟು ಅದ್ರಲ್ಲಿ ನಿಂತ್ಕೊಂಡ್ಬಿಟ್ರೆ
ಇನ್ನೇನೇ ಹೇಳಿದ್ರು ನಾವು ಕೆಳಗಿಳಿಯಲ್ಲ, ಅದರಲ್ಲೇ ಇರ್ತೀವಿ ಸತತವಾಗಿ ಅದರಲ್ಲೇ ಇರ್ತೀವಿ. ಅದನ್ನು ತಿಳಿದು ಅದನ್ನು ಅನುಷ್ಠಾನಕ್ಕೆ ಹೇಳಿದ್ರು. ಅನುಷ್ಠಾನಕ್ಕೆ ಅಂದರೆ ಆಚರಣೆಗೆ ತೆಗೆದುಕೊಳ್ಳೋದು. ನಾನೇ ಆತ್ಮನು ಯಾವಾಗ ಅದನ್ನು ಅನುಷ್ಠಾನಕ್ಕೆ ತೆಗೆದುಕೊಳ್ತೀವೋ ಎಲ್ಲ ಭ್ರಮೆ ಅಂದರೆ ತಪ್ಪು ತಿಳುವಳಿಕೆ, ತಪ್ಪು ಮಾಹಿತಿ. ಈಗ ಹೇಳಿದ್ವಲ್ಲ, ಅಶ್ವತ್ಥಾಮ ಚಿರಂಜೀವಿ, ಅದು ತಪ್ಪು ಮಾಹಿತಿ. ಯಾರಿಗೂ ಕಾಣಿಸ್ಕೊಳ್ಳೇ ಇಲ್ಲಪ್ಪ ಇದುವರೆಗೂ. ಇದ್ರೆ ಕಾಣಿಸ್ಕೊಳ್ಬೇಕು ತಾನೆ. ಹಾಗೆ ವಿಚಾರ ಮಾಡಿ. ಎಲ್ಲ ಭ್ರಮೆಗಳು ಜ್ಞಾನದ ಮೂಲಕ ತೊಳೆದು ಹೋಗ್ತವೆ. ನೋಡಿ, ಈ ಸತ್ಸಂಗದಲ್ಲಿ ಜ್ಞಾನವನ್ನು ತಿಳಿಸ್ತಾ ಇದ್ದೀವಿ. ಇದ್ರ ಮೂಲಕ ಭ್ರಮೆಗಳು ತೊಳೆದು ಹೋಗ್ತವೆ ಮತ್ತು ಎಲ್ಲ ಪಾಪಗಳನ್ನು ತೊಳೆದು ಬಿಡುವುದು. ನೋಡಿ, ನಾಶ ಆಗುತ್ತೆ. ಎಲ್ಲ ಪಾಪಗಳನ್ನು ಮಾಡಿರ್ತಕ್ಕಂಥ ಹಿಂದೆ ಏನೇನು ಮಾಡಿದೀವೋ ಪಾಪಗಳು ಅವೆಲ್ಲ ನಾಶ ಆಗ್ತವೆ. ಅವೆಲ್ಲ ನಾಶ ಆಗ್ತವೆ ಅಂತೇಳಿ ಇವತ್ತು ಧ್ಯಾನ ಮಾಡ್ಬಿಟ್ಟು ನಾಳೆ ಪಾಪ ಮಾಡೋದಲ್ಲ, ಮಾಡಬಾರ್ದು. ಮತ್ತೆ ಮುಂದಕ್ಕೆ ಅದು ನಾಶ ಆಗಿದೆ ಬಿಡು, ಇನ್ನೇನು ಮಾಡೋಣ ಅಂತಲ್ಲ, ಮತ್ತೆ ಮಾಡಬಾರ್ದು. ಎಲ್ಲ ಪಾಪಗಳನ್ನು ತೊಳೆದು ಬಿಡುವುದು. ಒಂದು ಉದಾಹರಣೆ ಅದಕ್ಕೆ, ಒಂದು ಕೊಠಡಿನಲ್ಲಿ ಬೀಗ ಹಾಕ್ಬಿಟ್ವಿ. ಒಂದು ಸುಮಾರು ವರ್ಷಗಳಿಂದ ಕತ್ಲೆ ತುಂಬಿತ್ತು. ಬೆಳಗ್ಗೆ ಬರಬೇಕಾದ್ರೆ ಏನು ಮಾಡಬೇಕು? ಒಂದು ಬೆಂಕಿ ಕಡ್ಡಿ ದೀಪ ಅಂಟಿಸ್ಬೇಕು. ದೀಪ ಅಂಟಿಸಿದ್ರೆ ಕತ್ತಲೆ ತಕ್ಷಣ ಎಲ್ಲ ಹೋಗ್ಬಿಡುತ್ತೆ. ದೀಪ ಅಂಟಿಸೋಕ್ಕೆ ಎಷ್ಟು ಸಮಯ? ಒಂದು ನಿಮಿಷ 2 ನಿಮಿಷ ಸಮಯ. ಕತ್ಲೆ ಎಷ್ಟು ವರ್ಷದಿಂದ ಇತ್ತು? ಎಷ್ಟೋ ವರ್ಷಗಳಿಂದ ಇತ್ತು. ಅದೇ ರೀತಿ ನಮ್ಮ ಪಾಪ ಕರ್ಮಗಳು ಎಷ್ಟೋ ವರ್ಷಗಳಿಂದ ಇದ್ದಾವೆ. ಅದರಿಂದನೇ ನಾವು ಹುಟ್ಟತಾ ಇರೋದು, ಸಾಯ್ತಾ ಇರೋದು. ಅದು ನಾಶ ಆಗಬೇಕಾದ್ರೆ ಜ್ಞಾನವನ್ನು ಪಡಿಬೇಕು. ಅದು ಏನು ಅಂತಿದ್ದ ಜ್ಞಾನ ಅಲ್ಲ, ಆತ್ಮಜ್ಞಾನವನ್ನು ಪಡಿಬೇಕು. ಬೇರೆ ಎಲ್ಲ ಜ್ಞಾನಗಳು ಇದ್ದಾವೆ. 64 ವಿದ್ಯೆ ಅಂದರೆ ಜ್ಞಾನ. 64 ವಿದ್ಯೆಗಳು ಇವಾಗೆಲ್ಲ ಬೇರೆ ಬೇರೆ ಸೇರ್ಬಿಟ್ಟವೆ. ಕಂಪ್ಯೂಟರ್ ಸೈನ್ಸು ಅದು ಇದು ಅಂತ. ಮೊದಲೆಲ್ಲ 4 ಇದ್ದಿದ್ದು: ಇತಿಹಾಸ, ವಿಜ್ಞಾನ, ಸೋಷಿಯಲ್ ಸ್ಟಡೀಸ್. ಅದೇ ಇತಿಹಾಸ, ಸೋಷಿಯಲ್ ಸ್ಟಡೀಸು, ಕನ್ನಡ, ಇಂಗ್ಲೀಷು, ಇಷ್ಟೇ. ಇವಾಗೆಲ್ಲ ಅದ್ರ ಜೊತೆಗೆ ಏನೇನೋ ಸೇರ್ಕೊಂಡಿದ್ದಾವೆ. ಆ ಜ್ಞಾನಗಳೆಲ್ಲ ಪಾಪಗಳನ್ನು ಸುಡಲಾರದು. ಅದೇನಿದ್ರು ಹೊಟ್ಟೆಪಾಡಿನ ಜ್ಞಾನ. ನನ್ನ ಜೀವನ ಪೋಷಣೆ ಮಾಡೋಕ್ಕೆ ಅದು ಬೇಕು, ಅವಶ್ಯಕತೆ ಇಲ್ಲ ಅಂತಿಲ್ಲ. ನಾವು ಮತ್ತೆ ಹುಟ್ಟಲೇಬಾರ್ದಪ್ಪ, ಸಾಕಪ್ಪ ಈ ಜನ್ಮ ಅಂತ ಅನ್ನಿಸ್ದಾಗ ಅನಿಸುತ್ತೆ ಒಂದಲ್ಲ ಒಂದಿನ. ಅದು ಆಗಬೇಕಾದ್ರೆ ನಮ್ಗೆ ಆತ್ಮಜ್ಞಾನ ಹುಟ್ಟಬಾರ್ದು. ಆತ್ಮಜ್ಞಾನ ಅದೇ ಜ್ಞಾನದ ವಿಶೇಷತೆ. ಅದು ಬಿಟ್ಬಿಟ್ಟು ನಮಗೆ ನಮ್ಮ ಕಷ್ಟ ಕಳೆಯೋಕ್ಕೆ ಪೂಜೆ ಪುನಸ್ಕಾರಗಳು ಹೇಳ್ತಾರೆ. ಅದು ಪ್ರಾರಬ್ಧದಲ್ಲಿದ್ದರೆ ಬಗೆಹರಿಯುತ್ತೆ, ಇಲ್ಲ ಅಂದರೆ ಇಲ್ಲ. ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಮಕ್ಕಳಾಗದೇ ಇರೋರು ಎಷ್ಟೋ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮಕ್ಕಳು ಆಗೇ ಇಲ್ಲ ಅವ್ರಿಗೆ ಉದಾಹರಣೆ ಸಾಲ. ಇನ್ನು ಮದುವೆ ವಿಚಾರಕ್ಕೆ ಬಂದರೆ ಎಷ್ಟು ಇವತ್ತು ಮದುವೆಗಳೇ ಆಗೋದೇ ಕಷ್ಟ ಆಗ್ಬಿಟ್ಟಿದೆ, ಭಾರಿ ಕಷ್ಟ. ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು ಅವ್ನು ಪ್ರಾರಬ್ಧದಲ್ಲಿ ಇದ್ರೆ ಮಾತ್ರ. ಪ್ರಯತ್ನ ಮಾಡಬಾರ್ದ? ಮಾಡಿ ಆಗೋ ಸಾಧ್ಯತೆ ಇದ್ರೂ ಇರಬಹುದು. ಅದು ವ್ಯವಹಾರ, ಜೀವನ ನಿರ್ವಹಣೆಗೆ ಅಷ್ಟೇ. ಮಾಡಿ ಅದನ್ನ. ಅದ್ರ ಜೊತೆಯಲ್ಲಿ ವಯಸ್ಸಾದಂತೆಲ್ಲ ಕೂಡಲೇ ತಿಳಿದ್ರೆ ಒಳ್ಳೆಯದು. ಅದು ವ್ಯಾವಹಾರಿಕವಾಗಿ ಮಾಡ್ಕೊಳ್ಳಿ. ಹಿರಿಯರು ಹೇಳ್ತಾರೆ ಮಾಡೋಣ. ಆದರೆ ವೈಯಕ್ತಿಕವಾಗಿ ನಾವು ಈ ಭವಬಂಧನ
ನಮ್ಮ ಬಿಡುಗಡೆ ಆಗಬೇಕಾದ್ರೆ ಸ್ವರೂಪ ಜ್ಞಾನವನ್ನು ತಿಳಿಯಿರಿ. ಸ್ವರೂಪ ಜ್ಞಾನವನ್ನು ತಿಳಿಯಿರಿ. ಸ್ವರೂಪ ಸ್ಥಿತಿ ನಮಗೆ ಬರಬೇಕಾದ್ರೆ ಹೇಳ್ತಾರೆ, ಸ್ವರೂಪ ಸ್ಥಿತಿ ಬರಬೇಕಾದ್ರೆ ನಮ್ಮ ಮನಸ್ಸು